KCET ಎಕ್ಸಾಮ್ನ ಯಾಕೆ ಪಾಸ್ ಮಾಡಬೇಕು ಮತ್ತು ಅದ್ರ ಇಂಪಾರ್ಟೆನ್ಸ್ ಏನಾರ ಹೇಳ್ತೀರಾ? ಕೆಲವೊಬ್ಬ ಸ್ಟೂಡೆಂಟ್ಸ್ಗಳು ನಮಗೆ ಕೇಳ್ತಾ ಇರ್ತಾರೆ, ಸರ್ KCET ಎಕ್ಸಾಮ್ ಯಾಕೆ ಇಂಪಾರ್ಟೆಂಟು, ಅದನ್ನು ನಾವು ಯಾಕೆ ಪಾಸ್ ಆಗಬೇಕು ಅಂತ. ನೋಡಿ, KCET ಅನ್ನೋದೇನಿದೆ ಅಲ್ಲ, ಇದು ಒಂಥರ ಡಿಗ್ರಿ ಅಲ್ಲ ರೀ. ಎಕ್ಸಾಂಪಲ್, ಈಗ ನಿಮ್ಮದು BSc ಆಗಿರುತ್ತೆ, ಅದ್ರ ನಂತರ MSc ಮಾಡ್ತೀರಾ. ದಿಸ್ ಈಸ್ ನಾಟ್ ಎ ಡಿಗ್ರಿ. ಇಟ್ ಈಸ್ ಎ ಪ್ರೂಫ್ ದ್ಯಾಟ್ ಯು ಹ್ಯಾವ್ ಎ ನಾಲೆಜ್ ರಿಲೇಟೆಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ. ಮೀನ್ಸ್ ಕೆಮಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ನೀವು KCET ಎಕ್ಸಾಮ್ನ ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ ಕೆಮಿಸ್ಟ್ರಿ ರಿಲೇಟೆಡ್ ನಾಲೆಜ್ ಇದೆ ಅಂತ ಅರ್ಥ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಇದೆ. ಅದೇನು ಅಂದರೆ, ನೀವೇನಾದರೂ ನಿಮ್ಮ ಲೈಫ್ನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಏನಾದರೂ ಕನಸಿತ್ತು ಅಂತ ಅನ್ಕೊಳ್ರಿ. ಅದು ನನಸು ಯಾವಾಗ ಆಗುತ್ತೆ ಅಂದ್ರೆ, ನೀವು KCET ಎಕ್ಸಾಮ್ ಯಾವಾಗ ಪಾಸ್ ಆಗ್ತಿರಲ್ಲ ಅವಾಗಷ್ಟೇ ಆಗುತ್ತೆ ಅಂತ. ನಮಗೆ ಆಲ್ರೆಡಿ ಗೊತ್ತಿದೆ, ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಾಗಿತ್ತು ಅಂದರೆ ನಿಮಗೆ 3ರಲ್ಲಿ ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಮೊದಲನೇದು KCET ಎಕ್ಸಾಮ್ ಪಾಸ್ ಆಗಿರಬೇಕು, ಇಲ್ಲಾಂದರೆ CSIR ನೆಟ್ ಎಕ್ಸಾಮ್ ಪಾಸ್ ಆಗಿರಬೇಕು, ಇಲ್ಲಾಂದರೆ PhD ಅವಾರ್ಡ್ ಆಗಿರಬೇಕು ಅಂತ. ನನಗೆ ಆಲ್ರೆಡಿ ಗೊತ್ತಿದೆ, ನಾವು PhD ಮಾಡಬೇಕಾಗಿತ್ತಂದ್ರೆ 3 to 5 years ಟೈಮ್ ಬೇಕಾಗುತ್ತೆ. CSIR ನೆಟ್ ಎಕ್ಸಾಮ್ ಪಾಸ್ ಆಗಬೇಕಾಗಿತ್ತಂದರೆ 6 months ಡೆಡಿಕೇಟೆಡ್ ಸ್ಟಡಿ ಬೇಕಾಗುತ್ತೆ. ಅದೇ ನೀವು KCET ಎಕ್ಸಾಮ್ನ ಈಸಿಯಾಗಿ ನೀವು ಪಾಸ್ ಮಾಡ್ಬೋದು. ಯಾಕಂದರೆ ಜಸ್ಟ್ 3 to 4 months ನೀವು ಸ್ಟಡಿ ಮಾಡಿದ್ರಿ ಅಂದ್ರೆ KCET ಎಕ್ಸಾಮ್ನ ಈಸಿಯಾಗಿ ಪಾಸ್ ಆಗ್ಬೋದು. ಈ ಎರಡು ಕಾರಣಕ್ಕೋಸ್ಕರ ನೀವು KCET ಎಕ್ಸಾಮ್ನ ತಗೋಬೇಕು ಮತ್ತು ಅದನ್ನು ಪಾಸ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು.